ನಮಸ್ತೆ ಗೆಳೆಯರೆ, ನಿಮಗೆ ಇವತ್ತೊಂದು ಅದ್ಭುತ ತೋರಿಸ್ತಾ ಇದ್ದೀನಿ. ಬನ್ನಿ. ಮೈಲಾರಲಿಂಗ ಕ್ಷೇತ್ರ, ಆ ಕ್ಷೇತ್ರದ ಅಧಿಕಾರಿಗಳು, ಧರ್ಮದರ್ಶಿಗಳು ನಮಗೆ ಇವತ್ತು ಒಂದು ವಿಶೇಷ ವಿಚಾರವನ್ನ, ವಸ್ತುವನ್ನ ಪರಿಚಯ ಮಾಡಿಸ್ತಾರೆ. ಬನ್ನಿ, ಹೇಳಿ. ಇದು ಭಂಡಾರ ಬಟ್ಲು ಅಂತ ಹೇಳಿ, ಯಾವಾಗಲೂ ಗುರುಗಳ ಸನ್ನಿಧಾನದಲ್ಲಿ ಗುರುಗಳ ಕೈಯಲ್ಲಿನೇ ಭಂಡಾರ ಇರುತ್ತೆ. ಮೈಲಾರಲಿಂಗನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಸಾದ. ಅದನ್ನ ಭಕ್ತರಿಗೆಲ್ಲರಿಗೂ ಹಣೆಗೆ ಹಚ್ಚಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಇದು 548 ವರ್ಷದ ಬಟ್ಲೆ. ಇದು ಹೌದಾ? 548 ವರ್ಷ ಕೆಳದಿ ಶಿವಪ್ಪ ನಾಯಕ ಅವರು ಕೊಟ್ಟಿರೋದಂತ ಇತಿಹಾಸ ಇದೆ. ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾನ ದೇವತೆಗಳು ಇದರಾಗಿದ್ದಾರೆ. ಮೊದಲನೇದಾಗಿ ತೋರಿಸ್ತಾ ಇದ್ದೀನಿ, ಗಂಗಮಾಳಮ್ಮ, ಪಾರ್ವತಿನೇ ಗಂಗಮಾಳಮ್ಮನಾಗಿರೋದು. ಇದು ಗಂಗಮಾಳಮ್ಮನ ಮೂರ್ತಿ. ಇದು ಕೆಳಗಡೆಗೆ ಮಣಿಕಾಸುರನ ರುಂಡ ಇದೆ. ಪಾದದ ಅಡಿಯಲ್ಲೇ ನಾವು ಇರ್ಬೇಕಂತ ಹೇಳಿ ವರ ಕೇಳ್ಕೊಂತಾರೆ ಅವರು. ಆದ್ರಿಂದ ಪಾದದ ಅಡಿಯಲ್ಲೇ ಇದ್ದಾರೆ. ಇವನು ಶಿವ, ಮೈಲಾರಲಿಂಗ, ಕಿರೀಟಧಾರಿಯಾಗಿ ಖಡ್ಗ, ಡಂಬುರ್ಗ, ಭಂಡಾರ ಬಟ್ಲು ಎಲ್ಲ ಜೊತೆಗೆ ಬಂದು ರಾಕ್ಷಸರ ಸಂಹಾರ ಮಾಡಕ್ಕಾಗಿ ಇಲ್ಲಿ ಬಂದಿರೋದು. ಇಲ್ಲಿ ಮಣಿಕಾಸುರನ ಒಂದು ರುಂಡ ಇದೆ, ರಾಕ್ಷಸರದು. ಇವನು ಹೆಗ್ಗಪ್ಪ, ವಿಷ್ಣುನೇ ಇಲ್ಲಿ ಹೆಗ್ಗಪ್ಪ ಆಗ್ತಾನೆ. 7 ಕೋಟಿ ದೇವಾನ ದೇವತರಿಗೆಲ್ಲರಿಗೂ ಅವನು ಕಮಾಂಡರ್ ಆಗಿರ್ತಾನ ಅವನು. ಇವರು ದೇವನಾರಿಯರು. ದೇವನಾರಿಯರು ಅಂದ್ರೆ ಗಾಳಿ ಬೀಸ್ತಕ್ಕಂಥವ್ರು, ಚಾಮರ ಹಾಕ್ತಕ್ಕಂಥವ್ರು. ಇದು ಕಾಲಭೈರವ. ಇದು ವೀರಭದ್ರ, ಈಶ್ವರ ಬಸವಣ್ಣ. ಇವನು ಗಣಪತಿ. ಇದು ಷಣ್ಮುಖ. ಇದು ಕುದುರೆ ಮೇಲೆ ಯುದ್ಧ ಮಾಡೋ ಮೈಲಾರಲಿಂಗೇಶ್ವರ. ಕಾಮಧೇನು ಕಲ್ಪವೃಕ್ಷ. ಇದು ಶಿಬಾರ. ನಮ್ಮ ಭಕ್ತರು ಎಲ್ಲೆಲ್ಲಿ ಹಳ್ಳಿಗಳಲ್ಲಿದ್ದಾರೆ ಅಲ್ಲಿ ಊರ ಹೊರಗಡೆ ಒಂದು ಶಿಬಾರ ಅಂತ ಮಾಡಿದ್ದೀವಿ. ಅಲ್ಲಿ ಐಡೆಂಟಿಟಿ ಅಂತ ಅದು. ಇಲ್ಲಿ ಮೈಲಾರಲಿಂಗನ ಭಕ್ತರಿದ್ದಾರೆ, ಇದನ್ನೇ ದೇವರ ಅಂತೇಳಿ ಪೂಜೆ ಮಾಡ್ತಾರೆ. ಇಂಥ ಒಂದು 548 ವರ್ಷದ್ದು ನಮ್ಮ ಪೂರ್ವಜರೆಲ್ಲ ಹಿಡ್ಕೊಂಡಿದ್ದಾರೆ. ಅವರೆಲ್ಲ ಹಿಡ್ಕೊಂಡಂತ ಬಟ್ಲಿದು. ಈ ಬಟ್ಲ ಒಳಗೆ ನೀವು ಏನು ಶೇಖರಿಸ್ತೀರಿ? ಇದನ್ನ ಭಂಡಾರ ಅಂತ ಹೇಳಿ ಚಂಪಾಷಷ್ಠಿ ದಿನ ತಯಾರು ಮಾಡಿದಂತ. ಚಂಪಾಷಷ್ಠಿ ನಮ್ಮ ಮೈಲಾರಲಿಂಗ ದೇವರು ಉದ್ಭವ ಆದಂತಹ ದಿನ. ಅವತ್ತು ಈ ಹಳದಿಯಲ್ಲಿ ಸರ್ಜರಸ್ ಮೊದಲಾದ 16 ಆಯುರ್ವೇದಿಕ ಮೂಲಿಕೆಗಳಿಂದ ತಯಾರಾಗುತ್ತೆ. ಆ ಹಳದಿಯಲ್ಲಿ ಜಟಾಮಾನ್ಸಿ, ಬ್ರಾಹ್ಮಿ, ಎಲ್ಲ ಆಯುರ್ವೇದಿಕ ಔಷಧಿಗಳನ್ನು ಸೇರಿಸಿ ಮಾಡ್ತಾರೆ. ನವರತ್ನಗಳ ಭಸ್ಮ ಹಾಕ್ತಾರೆ. ಇದು ತುಂಬಾ ಜನ, 20 ಲಕ್ಷ ಜನ ಪ್ರತಿ ವರ್ಷ ಇದನ್ನ ಸ್ವೀಕರಿಸ್ತಾರೆ. ಇದನ್ನ ನೋಡಿ, ಅದನ್ನ ಅದೇ ಆಚಾರ ನಡೆಸ್ಕೊಂಡ್ ಬಂದಿದ್ದಾರೆ ಇವರು ಮಹಾಪುರುಷರು. ಇದನ್ನ ನಾವು ಯಾವತ್ತಿಗೂ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಕೊಡ್ತೀವಿ. ಮತ್ತೆ ಈ ಬಟ್ಟಲ ಬಗ್ಗೆ ಒಂದು ಮಾತು ಹೇಳ್ಬೇಕು. ಈ ಬಟ್ಟಲನ್ನ ಇವಾಗ ನಾವು ಟೆಕ್ನಾಲಜಿಯಲ್ಲಿ ಮಾಡಬಹುದೇನೋ, ಆದ್ರೆ ಆ ಕಾಲದಲ್ಲಿ 600 ವರ್ಷದ ಹಿಂದೆ ಇದನ್ನ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ಮೋಲ್ಡಿಂಗ್ ಟೆಕ್ನಾಲಜಿಲಿ ಎಂತ ಫಾರ್ವರ್ಡ್ ಇತ್ತು ನಮ್ಮ ಒಂದು ವಿಗ್ರಹ ಮಾಡುವ ವಿಧಾನ, ಬಟ್ಲು ಮಾಡುವ ವಿಧಾನ. ತುಂಬಾ ಖುಷಿ ಆಯ್ತು ಗೆಳೆಯರೆ. ಕೆಳದಿ ವಂಶಸ್ಥರು ನಮ್ಮ ಶಿವಪ್ಪ ನಾಯಕ ಕಪಿಲಮುನಿ ಗುರುಪೀಠಕ್ಕೆ ಅರ್ಪಣೆ ಮಾಡಿದ್ರು. ಇದಕ್ಕೆ ಯಾವ್ದು ಅನ್ಲಿಮಿಟೆಡ್ ವ್ಯಾಲ್ಯೂ? ಪಂಚಲೋಹ, ಬಂಗಾರದ ಜಾಸ್ತಿ ಇದೆ. ಹೌದು, ಬಂಗಾರ ಇರುತ್ತೆ, ಬೆಳ್ಳಿ ಇರುತ್ತೆ, ಮತ್ತೆ ತಾಮ್ರ ಇರುತ್ತೆ, ಜಿಂಕ್ ಇರುತ್ತೆ, ಟಿನ್ ಇರುತ್ತೆ ಇದರಲ್ಲಿ. ಈಗ ಅದೇ ತರನೇ ಇದು ಶಿಥಿಲ ಆಗ್ತಾ ಬರ್ತಾ ಇದೆ, ಎಲ್ಲ ತೂತು ಬಿದ್ದಿದೆ. ಒಂದೇ ಮೆಟಲ್ ನಲ್ಲಿ ಮಾಡಿಸಿದೀವಿ ಈಗ. ಸೇಮ್ ಮಾಡಿಸಿದ್ರಾ? ಯಾವಾಗ ಮಾಡಿಸಿದ್ದು? ಈಗಾನೇ ಒಂದು 2 ವರ್ಷ ಆಯ್ತು. ನಿಮ್ ಭಕ್ತಾದಿಗಳು ಬೇಕು ಅಂದ್ರೆ ಇದು ಅಲ್ಲ, ಇದು ಇಂಥದ್ದು ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ. ಇದು ನವರತ್ನಗಳೆಲ್ಲ ಹಾಕಿದ್ದೀವಿ. ಈಗೇನ್ ತೋರಿಸಿದ್ದಲ್ಲ, ಎಲ್ಲಾ ದೇವರುಗಳು ಲೇಟೆಸ್ಟ್ ಟೆಕ್ನಾಲಜಿ ಮಾಡಿರೋದು. ಲೇಟೆಸ್ಟ್ ಟೆಕ್ನಾಲಜಿ. ಬೆಳ್ಳಿ 2 kg ಮಾಡಿದ್ದಾರೆ. ನೀವೇನು ಗ್ರೇಟ್ ಅಪ್ಪ. ನೋಡಿ, ನವರತ್ನಗಳು ನೋಡಿ, ಮರಕತ, ಪುಷ್ಯರಾಗ, ಗೋಮೇದಕ, ಮಾಣಿಕ್ಯ ನೋಡಿ. ಅಯ್ಯೋ, ಎಲ್ಲ ಒರಿಜಿನಲ್. ಮುತ್ತಿದೆ ನೋಡಿ, ಮೌಕ್ತಿಕ ಅಂತಾರೆ ಅದನ್ನ ನೋಡಿ. ಎಲ್ಲಾ ರತ್ನಗಳು ಇದೆ ಅಲ್ಲಿ. ವಜ್ರ ಇದೆ, ವೈಡೂರ್ಯ ಇದೆ. ಖುಷಿ ಆಗುತ್ತೆ. ವಜ್ರ, ವೈಡೂರ್ಯ, ಗೋಮೇದಕ, ಪುಷ್ಯರಾಗ, ಮರಕತ, ಮಾಣಿಕ್ಯ, ಮೌಕ್ತಿಕ ಇವೆಲ್ಲ ನವ ರತ್ನಗಳು. ಮಹಾನ್ ಪ್ರಸಾದ. ತುಂಬಾ ತುಂಬಾ ಸಂತೋಷ ಆಯ್ತು. ಮುಟ್ಬೋದು. ಇದು ಪ್ರಸಾದ ಹಚ್ಕೋಬೇಕು, ಕಣ್ಣಿಗೆ ಹಚ್ಕೋಬೇಕು. ತುಂಬಾ ಸಂತೋಷ ಗೆಳೆಯರೆ. ಇದು ಮಹಾನ್ ಪ್ರಸಾದ. ಇದು ಎಲ್ಲಾ ಗುರುಗಳಿಂದ ಭಕ್ತರಿಗೆ ಹಣೆಗೆ ನಾವು ಭಂಡಾರವನ್ನ ಹಚ್ತೀವಿ. ಇದರಿಂದನೇ ಗೊರವೈಗಳಿಗೆಲ್ಲ ಕಾರಣಕ್ಕೆ ಉಳಿಬೇಕಾದ್ರೆ ಭಂಡಾರ ಆಶೀರ್ವಾದ ಮಾಡಿ ಕಾರಣಕ್ಕೆ ಉಳಿಸ್ತಕ್ಕಂಥದ್ದು.
ನಂತರ ಪವಾಡಗಳು ಅಂತ ನಡೀತವೆ ಇಲ್ಲಿ. ಹ್ಮ್ ಬಗಡೆ ಊಟದ ಪವಾಡ, ಹ್ಮ್ ದೀಪ ಚುಚ್ಕೊಂಡ್ಬಿಡ್ತಾರಲ್ಲ ತ್ರಿಶೂಲನ, ಅದಕ್ಕೆಲ್ಲ ಚುಚ್ಚೀಕರಣದ ಇದೇ ಪ್ರಸಾದ ಹಾಕೋದು ನಾವು. ಇದೇ ಮೆಡಿಸಿನ್. ಸರಪಳಿ ಹರಿತಾರೆ, ದಪ್ಪನ ಸರಪಳಿನ. ಅದನ್ನ ಹರಿಬೇಕಾದ್ರೂ ಈ ಭಂಡಾರ ಪ್ರಸಾದ ಶಕ್ತಿಯಿಂದಲೇ ಗುರುಗಳ ಆಶೀರ್ವಾದ ಮಾಡಿದ ನಂತರ ಅದನ್ನ ಹರಿತಾರೆ. ಈ ಭಂಡಾರವನ್ನ ಮೈಲಾರಲಿಂಗನ ಉದ್ಭವ ಲಿಂಗಕ್ಕೆ ಗುರು ದಂಪತಿಗಳು ಕೆಂಪಾಸೃಷ್ಟಿ ದಿನ ಇದನ್ನ ಗುರು ಮನೆಯಲ್ಲಿ ತಯಾರು ಮಾಡ್ಕೊಂಡು ಹೋಗಿ ಸಹಸ್ರನಾಮದಿಂದ ಇದನ್ನು ಪೂಜೆ ಮಾಡ್ತೀವಿ. ಒಂದೇ ಒಂದು ದಿನ ಅವತ್ತು ಮರುದಿವಸ ಇದನ್ನು ಹೊಸ ಭಂಡಾರ ಅಂತ ತೆಗೆದು ವರ್ಷ ಪೂರ್ತಿ ಈ ಭಂಡಾರವನ್ನು ನಾವು ಕೊಡ್ತೀವಿ. ಮೈಲಾರಲಿಂಗರಿಗೆ ಪ್ರಿಯವಾಗಿರ್ತಕ್ಕಂಥ ಪ್ರಸಾದ ಭಂಡಾರ. ಅವನ ಭಂಡಾರ ಪ್ರಿಯ. ಈ ಭಂಡಾರ ಅಹೋರಾತ್ರ ದಿನ ಬಳಸ್ತಾನೆ. ನೀವು ವಿಡಿಯೋಸ್ ಅಲ್ಲಿ ನೋಡಿರ್ಬೋದು. ನನಗೆ ತುಂಬಾ ಇಷ್ಟ. ಮತ್ತೆ ಇದೊಂದು ವಿಚಾರ ಇವರಿಗೆ ಹೇಳ್ತೀನಿ. ಯದುಕುಲ ತಿಲಕರು ಇವರು. ಯದುಕುಲ ತಿಲಕದಲ್ಲಿ ಏನಾಗುತ್ತೆ, ಕೃಷ್ಣದೇವರಾಯರು ಅವರು ನಮ್ಮ ತುಳುವರಸ ಈ ಒಡೆಯಾರ್ ಅನ್ನೋದು ವಿಜಯನಗರ ಸಾಮ್ರಾಜ್ಯ ಮತ್ತೆ ಮೈಸೂರನ್ನ ಆಳ್ತಾರೆ. ಹಾಗೆ ಇವಾಗಿರೋ ವಿಜಯನಗರ ವಂಶಸ್ಥರು ಯದುಕುಲದವರೇ. ಆದರೆ ಎಲ್ಲರೂ ರಾಜ್ಯ ಕಟ್ಟಿ ದೇಶ ಆಳ್ತಾ ಇದ್ರೆ ಇವರ ಪೂರ್ವಜರು ನೋಡಿ, ಅದೇ ಕುಲದವರು. ಇಲ್ಲಿ ಮೇಲೆ ಫೋಟೋಸ್ ಇದೆ. ಇವರು ದೇವರ ಸೇವೆಗೆ ತಮ್ಮನ್ನು ಮುಡಿಪಾಗಿಟ್ಕೊಂಡು ಯಾವುದೇ ಒಂದು ರಾಜಾಹಂಕಾರ ಇಲ್ಲದೆ ನಿರಹಂಕಾರದಿಂದ ಭಕ್ತಿಯಿಂದ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧನ್ಯವಾದ. ಅಹೋರಾತ್ರ.